ಮಾಡಿಲ್ಲ. ಈಗಾಗಲೇ ಬೇರೆ ರಾಜ್ಯದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳು, ಖಾಸಗಿ ಶಿಕ್ಷಕರು ಸಮಸ್ಯೆಗಳಿದ್ದಾವೆ. ಬೇರೆ ರಾಜ್ಯದಲ್ಲಿ 30% ಮ್ಯಾನೇಜ್ಮೆಂಟ್ ಸ್ಯಾಲರಿ, 70% ಸರ್ಕಾರ ಆ ಕೆಲಸ ಸರ್ಕಾರದವರು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬಂದಂತ ಯಾವ MLCಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಜೊತೆಲಿ PWF, SWF ಸಾವಿರಾರು ಕೋಟಿ ದುಡ್ಡಿದೆ. ಆ ದುಡ್ಡಿದ್ರೂ ಆ ಖಾಸಗಿ ಶಾಲಾ ಶಿಕ್ಷಕರ ಏನು ಸಂಸ್ಥೆ ಪ್ರೈವೇಟ್ ಸ್ಕೂಲ್ ಏನಿದೆಯೋ ಅವರೇ ಜಾಸ್ತಿ ಅಮೌಂಟ್ ಕಟ್ತಾರೆ. PWF ಮತ್ತೆ SWF ಅಮೌಂಟ್ ಕಟ್ಟಿದ್ರು ಸಮೇತ ಆ ಶಿಕ್ಷಕರಿಗೆ, ಖಾಸಗಿ ಶಿಕ್ಷಕರಿಗೆ ಅದರಿಂದ ಯಾವುದೇ ರೀತಿಯ ಮೆಂಬರ್ಶಿಪ್ ಆಗಿಲ್ಲ. ಈಗಾಗಲೇ 2 ವರ್ಷದಿಂದಲೇ ಒಂದು ಆರೋಗ್ಯ ಸಂಜೀವಿನಿಯಿಂದ ಮಾಡಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಖಾಸಗಿ ಶಾಲಾ ಶಿಕ್ಷಕರಿಗೆ ಅಂತ ನಮ್ಮ ಮುಕ್ತ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಅಡಿಕಟ್ಟರು ಅದಕ್ಕೆಲ್ಲ ಫೈಲ್ ಮೂವ್ ಮಾಡಿದ್ರು. ಫೈಲ್ ಮೂವ್ ಮಾಡಿದಾಗ ಆದೇಶಗಳು ಆಗಿತ್ತು. ಆ ಆದೇಶ ಆದ್ಮೇಲೆ ಕೆಲವು MLCಗಳು ಹೋಗಿ ಸರ್ಕಾರದ ಹೋಗಿ ಕಿವಿ ಹಿಂಡಿ ಇನ್ನೊಂದು ಏನ್ ಮಾಡಿರೋ ಗೊತ್ತಿಲ್ಲ, ಅದನ್ನ ಆದೇಶನ ಹಿಂದೆ ತೆಗಿತಾ ಇದ್ರು. ಅಂದ್ರೆ ನಾವು ಟೀಚರ್ಸ್ ಅಲ್ವಾ, ನಾವು ಬರೀ ಓಟ್ ಹಾಕಕ್ಕೆ ಮಾತ್ರ ಟೀಚರ್ಸಾ? ಈಗಾಗಲೇ ಆಕೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೋಟಿಫಿಕೇಶನ್ ಬಂದಿದೆ. ಕೆಲವರೆಲ್ಲ ಅಪರ ಪ್ರಚಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಾಗಿ ಕೆಲವು ಆಸೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ. ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಹೇಳ್ತಾ ಇರೋದು, ಯಾವ ಆಸೆ ಆಮಿಷಗಳನ್ನು ಹೊಡೆದಂಗೆ ನಾವು ಇವತ್ತು ನಮ್ಮ ಕೆಲಸ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾರು ಒಳ್ಳೇದು ಮಾಡಕ್ಕೆ ಹೊರಟಿದ್ದಾರೋ ಅಂತವರಿಗೆ ನಾವು ಬೆಂಬಲ ಕೊಡೋಣ ಅಂತ ನಾನು ನಮ್ಮ ಖಾಸಗಿ ಶಾಲಾ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಎರಡನೇ ಪ್ರಮುಖವಾದಂಥ ವಿಷಯ, ನಮ್ಮ ಭೂತರಾಜ್ ಅವರು ಬಹಳ ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸೆಮಿ ಏಡೆಡ್ ಅಂತ ಕರೀತಾರೆ. ಅಂದರೆ ಅವರಿಗೆ ಸರ್ಕಾರದಿಂದ ಒಂದಿಷ್ಟು ಮತ್ತು ಶಾಲೆಯಿಂದ ಒಂದಿಷ್ಟು ಒಂದು ಸ್ಯಾಲರಿ ಕೊಟ್ಬಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಉದ್ಯೋಗ ಭದ್ರತೆಯನ್ನು ನೀಡುವಂಥ ಕೆಲಸಗಳನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಸಮರ್ಥವಾಗಿ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,75,000 ಜನ ಶಿಕ್ಷಕರು ಖಾಸಗಿ ಶಾಲೆಯಲ್ಲಿ ಅರೆ ಮಜ್ಜಿಗೆನಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನಿಷ್ಠ ಸಂಬಳವನ್ನು ಕೊಡ್ತಾರೆ. ಸೊ ಸರ್ಕಾರದಿಂದ ಯಾವುದೇ ನೆರವನ್ನು ಕೊಡಲ್ಲ, ಭದ್ರತೆಯನ್ನು ಕೊಡಲ್ಲ. ಕನಿಷ್ಠ ಇನ್ಶೂರೆನ್ಸ್ ಇದು ಹೆಲ್ತ್ ಇನ್ಶೂರೆನ್ಸ್ ಅದನ್ನು ಸಹಿತ ಅವ್ರಿಗೆ ಕೊಡದೆ ಕೋವಿಡ್ ಅಲ್ಲಿ ನಾವಾಗಲೇ ನೂರಾರು ಸಾವಿರಾರು ಶಿಕ್ಷಕರನ್ನ ಕಳ್ಕೊಂಡಿರೋದು ನಮ್ಮ ಮುಂದೆ ಇರುವಂತ ಜೀವಂತ ಉದಾಹರಣೆ. ಸೊ ಅದಕ್ಕೆ ಯಾವುದೇ ಪ್ರಯತ್ನ ಹೋರಾಟವನ್ನ ಇರುವಂತ MLCಗಳು ಮಾಡಲಿಲ್ಲ. ನಿಮಗೆ ನೆನ್ನೆದೇ ಒಂದು ಉದಾಹರಣೆ ಹೇಳೋದಾದ್ರೆ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಚಾರ ಆಗಿದೆ. ಆದ್ರೆ ಆ ವ್ಯಕ್ತಿಗೆ ಓಟನ್ನು ಕೊಡ್ತೀವಿ ಅಂತ ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಬೇಕು ಅಂತಹ ಪರಿಸ್ಥಿತಿ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಪ್ರಭುಗಳು ಅಂತ ಕರೀತಾರೆ, ಅದನ್ನೊಂದು ಹಬ್ಬ ಅಂತ ಕರಿತೀವಿ ಎಲೆಕ್ಷನ್ಸ್ ಅನ್ನ. ಎಲ್ಲಿ ಅವ್ರು ಇರ್ತಾರೆ ಮತದಾರ ಪ್ರಭುಗಳು, ಅಲ್ಲಿಗೆ ಹೋಗಿ ನಾವು ಓಟನ್ನು ಕೇಳುವಂಥದ್ದು ಭಾರತ ಸಂವಿಧಾನದ ಮೂಲ ಉದ್ದೇಶ. ಅಲ್ಲಿ ಕೇಳುವಾಗ ಅವ್ರ ಸಮಸ್ಯೆಯನ್ನು ಅರಿಲಿ ಅಂತ. ಸೊ ಇಲ್ಲಿ ಹೆಂಗಿದೆ ವ್ಯವಸ್ಥೆ ಅಂದ್ರೆ ಇಟ್ಸ್ ಅ ರಿವರ್ಸ್. ಜನ ಅಲ್ಲಿಗೆ ಹೋಗಿ ಕೇಳ್ಬೇಕಂತ ನಿಮ್ಗೆ ಓಟ್ ಹಾಕ್ತೀವಿ ಬರಲ್ಲಪ್ಪ ಬರೀ ಸರ್ ನಮ್ಗೆ ಓಟ್ ಹಾಕ್ತೀವಿ ಅಂತ ಕೇಳ್ಬೇಕಂತೆ. ಸೊ ಅದಕ್ಕೆ ನಾವು ಅವ್ರನ್ನ ಮಹಾಪ್ರಭುಗಳು ಅಂತ ಕರಿತೀವಿ. ಅವ್ರನ್ನ ಪ್ರಭುಗಳು, ಅವ್ರ ಪ್ರಭುತ್ವ ರಾಜಪ್ರಭುತ್ವ ಪ್ರಭುಗಳು ಅಂತೇಳಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕರಿತೀವಿ. ಅದೇ ರೀತಿ ಇನ್ನೊಬ್ಬ MLC ಈಗಾಗಲೇ ನಿರೂಪಿಸಿದರೆ ನನ್ನ ಕೈಲಿ ಏನೂ ಆಗಲ್ಲ, ನಾನು ನಿಷ್ಪ್ರಯೋಜಕಂತ ಈ ಯಾವ ಕೆಲಸಗಳನ್ನ ಮಾಡಿಲ್ಲ. ಸೊ ಇಂತಹ ಇಬ್ಬರನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತೇಳಿ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲಾ ಭಾಗದಲ್ಲೂ ಎಲ್ಲ ಕಡೆನೂ ಕೂಡ ಹೇಳ್ತಾ ಇರುವಂತಹ ವಿಷಯ. ಸೊ ಹಾಗಾಗಿ ನಿಮ್ಮ ಮುಂದೆ ನಾನು ಇವತ್ತು ಬಂದ ಉದ್ದೇಶ ಏನಂತಂದ್ರೆ, ಒಬ್ಬರು ಮಹಾಪ್ರಭುಗಳ ಕಥೆ ಹೇಳಬೇಕಾಗಿತ್ತು, ಒಬ್ರು ನಿಷ್ಪ್ರಯೋಜಕರು ಹೇಗೆ ಅನ್ನೋದನ್ನು ಕೂಡ ನಾನು ಸ್ಪಷ್ಟಪಡಿಸಬೇಕಾಗಿತ್ತು. ಸರ್, ಮಹಾಪ್ರಭುಗಳು DD ಶ್ರೀನಿವಾಸ್ ಅವರು, ಹಾಗೆ ನಿಷ್ಪ್ರಯೋಜಕರು YA ನಾರಾಯಣ ಸ್ವಾಮಿ ಅವರು. ಸೊ ಇಬ್ಬರದು ಹೆಸರುಗಳನ್ನ ನಿಮ್ಗೆ ಗೊತ್ತಿದೆ ಅಂತ ನಾನು ಹೇಳಕ್ ಹೋಗ್ಲಿ, ಯಾಕಂದ್ರೆ ಪಾಪ್ಯುಲರ್ ಪೀಪಲ್ ಅಂತ. ಸಾರಿ, ಅದಕ್ಕೆ ಇದನ್ನ ಹೇಳ್ತಾ ಇದೀನಿ.